1961ರಲ್ಲಿ ನ್ಯೂಯಾರ್ಕ್ನ ಒಂದು ಚಿಕ್ಕ ಮನೆಯ ಅಂಗಳದಲ್ಲಿ 7 ವರ್ಷದ ಹುಡುಗ ನಿಂತ್ಕೊಂಡು ತನ್ನ ತಂದೆನ ನೋಡ್ತಿರ್ತಾನೆ. ಅವನ ತಂದೆ ಒಬ್ಬ ಟ್ರಕ್ ಡ್ರೈವರ್ ಆಗಿರ್ತಾರೆ. ಹೀಗಿರ್ಬೇಕಾದ್ರೆ ಅವ್ರಿಗೆ ಆಕ್ಸಿಡೆಂಟ್ ಆಗಿ ತನ್ನ ಕೆಲಸನ ಕಳ್ಕೊತಾರೆ. ಅಮೆರಿಕದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇಲ್ಲದೆ ಮೆಡಿಕೇರ್ ನ ತಗೊಳ್ಳೋದು ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಸೊ ಆ ಹುಡುಗನ ತಂದೆ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇಲ್ಲದೆ ಇರೋ ಕಾರಣ ಆಕಾಶನೇ ತಲೆ ಮೇಲೆ ಬಿದ್ದಂಗಿರುತ್ತೆ. ಅವತ್ತೇ ಆ ಹುಡುಗ ಡಿಸೈಡ್ ಮಾಡ್ತಾನೆ, ನಾನು ಎಂತ ಒಂದು ಕಂಪ್ನಿನ ಮಾಡ್ತೀನಿ ಅಂದ್ರೆ ಅದರಲ್ಲಿ ಎಂಪ್ಲಾಯ್ಸ್ಗೆ ಗೌರವ ಅಲ್ಲದೆ ಎಲ್ಲಾ ಸೌಕರ್ಯನೂ ಸಿಗ್ಬೇಕು, ಯಾವ್ದು ನಮ್ಮ ತಂದೆ ಜೀವನದಲ್ಲಿ ಸಿಕ್ಕಿಲ್ವೋ ಅಂತ. ಆ ಹುಡುಗನ ಹೆಸರು ಹಾವರ್ಡ್ ಸ್ಕರ್ಟ್ಸ್. ಇವನು ಮುಂದೆ ಹೋಗ್ತಾ ವಿಶ್ವದ ಅತಿ ದೊಡ್ಡ ಕಾಫಿ ಚೈನ್ ಮಾಡ್ತಾನೆ, ಅದೇ ಸ್ಟಾರ್ಬಕ್ಸ್. ಹಾವರ್ಡ್ ನ ಬಾಲ್ಯ ಬಡತನದಲ್ಲಿ ಕಳಿತು. ಕೆಲಸಲ ಎಲೆಕ್ಟ್ರಿಸಿಟಿ ಅಂತ ಮೂಲ ಸೌಕರ್ಯಗಳು ಸಿಗ್ತಿರ್ಲಿಲ್ಲ. ಹಾಗೆ ಅವರೊಬ್ಬ ಟ್ಯಾಲೆಂಟೆಡ್ ಬಾಸ್ಕೆಟ್ ಬಾಲ್ ಪ್ಲೇಯರ್ ಆಗಿದ್ರು. ಹಾಗೆ ಸ್ಪೋರ್ಟ್ಸ್ ಮಿಲ್ಕ್ ಸ್ಕಾಲರ್ಶಿಪ್ ಪಡೆದು ಅದರಿಂದ ತಮ್ಮ ಗ್ರಾಜುಯೇಷನ್ ನ ಕಂಪ್ಲೀಟ್ ಮಾಡ್ತಾರೆ. ಹಾವರ್ಡ್ ಅವರ ಕೆರಿಯರ್ ನ ಸ್ಟಾರ್ಟ್ ಮಾಡಿದ್ದು ಒಬ್ಬ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ. ಬಟ್ ಈ ಕಾರ್ಪೊರೇಟ್ ಜಗತ್ತಲ್ಲಿ ಅವರಿಗೆ ಅವರ ಪ್ಯಾಷನ್ ಸಿಗ್ತಿದ್ದಿಲ್ಲ. ಆದ್ರೆ ಒಂದಿನ ಅವರ ಎಕ್ಸ್ಪೋಸರ್ ಒಂದು ಸಣ್ಣ ಕಾಫಿ ಕಂಪ್ನಿಯಿಂದ ಆಯ್ತು. ಆ ಕಂಪ್ನಿನೇ ಸ್ಟಾರ್ಬಕ್ಸ್. ಆ ಟೈಮ್ ಅಲ್ಲಿ ಅವರು ಕಾಫಿ ಬೀನ್ಸ್ ಮತ್ತೆ ಮಿಷಿನ್ ನ ಸೇಲ್ ಮಾಡ್ತಿದ್ರು ಅಷ್ಟೇ. ಕೆಫೆ ಅಂತ ಏನೂ ಇದ್ದಿಲ್ಲ. ಸ್ಟಾರ್ಬಕ್ಸ್ ನ ಕ್ವಾಲಿಟಿ ಮತ್ತೆ ಕಾಫಿ ಕಲ್ಚರ್ ಹಾವರ್ಡ್ ಗೆ ಎಷ್ಟು ಇಂಪ್ರೆಸ್ ಮಾಡ್ತು ಅಂದ್ರೆ ಅವರು ಯೋಚನೆ ಮಾಡ್ಬಿಟ್ಟಿದ್ರು, ಈ ಕಂಪ್ನಿನೇ ನನ್ನ ಲಾಸ್ಟ್ ಡೆಸ್ಟಿನೇಷನ್ ಅಂತ. 1982ರಲ್ಲಿ ಹಾವರ್ಡ್ ನ ಸ್ಟಾರ್ಬಕ್ಸ್ ನ ಮಾರ್ಕೆಟಿಂಗ್ ಡೈರೆಕ್ಟರ್ ಆಗಿ ಹೈರ್ ಮಾಡ್ತಾರೆ. ಇಲ್ಲಿಂದನೇ ಅವ್ರ ಲೈಫ್ ಚೇಂಜ್ ಆಗೋದು. ಕೆಲವು ತಿಂಗಳುಗಳಾದ್ಮೇಲೆ ಅವರು ಇಟಲಿಗೆ ಹೋದಾಗ ಅಲ್ಲಿ ಅವರು ಕೆಫೆ ಕಲ್ಚರ್ ನ ತಮ್ಮ ಕಣ್ಣಾರೆ ನೋಡ್ತಾರೆ. ಅಲ್ಲಿ ಜನ ಕಾಫಿ ಜೊತೆಗೆ ಸೋಷಿಯಲೈಸ್ ಕೂಡ ಆಗ್ತಿರ್ತಾರೆ. ಆಗ ಹಾವರ್ಡ್ ಮನ್ಗೆ ಒಂದು ಐಡಿಯಾ ಬರುತ್ತೆ. ಅಮೆರಿಕದಲ್ಲಿ ಇದುವರೆಗೂ ಕಾಫಿನ ಒಂದು ಡ್ರಿಂಕ್ ತರ ಕೊಡ್ತಿದ್ರು, ನಾನ್ ಯಾಕೆ ಅದನ್ನ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಮಾಡಬಾರ್ದು ಅಂತ. ಹಾವರ್ಡ್ ತನ್ನ ವಿಷನ್ ಬಗ್ಗೆ ತುಂಬಾ ಎಕ್ಸೈಟೆಡ್ ಆಗಿದ್ರು. ಸೊ ಅವರು ಸ್ಟಾರ್ಬಕ್ಸ್ ನ ಫೌಂಡರ್ ಹತ್ರ ಹೋಗಿ ಈ ವಿಷಯನ ಹೇಳ್ತಾರೆ. ಆದ್ರೆ ಫೌಂಡರ್ಸ್ ಹಾವರ್ಡ್ ನ ಐಡಿಯಾನ ರಿಜೆಕ್ಟ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಇವರ ಫೋಕಸ್ ಬರೀ ಹೈ ಕ್ವಾಲಿಟಿ ಕಾಫಿ ಬೀನ್ ಮತ್ತೆ ಎಕ್ವಿಪ್ಮೆಂಟ್ ನ ಸೇಲ್ ಮಾಡೋದ್ರಲ್ಲಿತ್ತು. ಕೆಫೆ ಇವರು ಬೇಕಾಗಿದ್ದಿಲ್ಲ. ಅವ್ರಿಗನ್ಸಿತ್ತು ಕಾಫಿನ ಬರೀ ಪ್ರಾಡಕ್ಟ್ ಆಗಿ ಸೇಲ್ ಮಾಡೋದ್ರಲ್ಲೇ ಜಾಸ್ತಿ ಪ್ರಾಫಿಟ್ ಇದೆ ಅಂತ. ಹಾಗೆ ಅವ್ರಿಗನ್ಸಿತ್ತು ಕಾಫಿ ಬೀನ್ ನ ಮನೆಗೆ ತಗೊಂಡೋಗಿ ಅಲ್ಲೇ ಕಾಫಿ ಮಾಡ್ಕೊಂಡು ಕುಡಿಲಿ ಅಂತ. ಆದ್ರೆ ಹಾವರ್ಡ್ ತನ್ನ ಸೋಲನ್ನ ಒಪ್ಕೊಳ್ಳಿಲ್ಲ. ಅವ್ರು ತಮ್ಮ ಕೆಲಸಕ್ಕೆ ರಿಸೈನ್ ಮಾಡಿ ತನ್ನ ಕನಸನ್ನ ನನ್ಸಾಗಿಸ್ಕೊಳ್ಳೋಕೆ ಸ್ವಂತ ಕಂಪ್ನಿನ ಓಪನ್ ಮಾಡ್ತಾರೆ. ಅದರ ಹೆಸರು ಎಲ್ ಗಿಯೋರ್ನಲೆ. ಇಲ್ಲಿ ಅವರು ಇಟಾಲಿಯಲ್ಲಿ ನೋಡಿದ ಇಟಾಲಿಯನ್ ಕೆಫೆ ಕಲ್ಚರ್ ನ ಇಂಪ್ಲಿಮೆಂಟ್ ಮಾಡ್ಕೋತಾರೆ. ಅಂಡ್ ಈ ಕಡೆ ಸ್ಟಾರ್ಬಕ್ಸ್ ನ ಕೆಟ್ಟ ದಿನಗಳು ನಡೀತಿತ್ತು. ಫೈನಲಿ 1987ರಲ್ಲಿ ಸ್ಟಾರ್ಬಕ್ಸ್ ನ ಫೌಂಡರ್ಸ್ ಅವರ ಬಿಸ್ನೆಸ್ ನ ಸೇಲ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಂಡ್ ಹಾವರ್ಡ್ $3.8 ಮಿಲಿಯನ್ ನ ಕೊಟ್ಟು ಅದನ್ನ ಪರ್ಚೇಸ್ ಮಾಡ್ತಾನೆ. ಈಗ ಹಾವರ್ಡ್ ಹತ್ರ ತನ್ನ ಕನಸನ್ನ ನನ್ಸ್ ಮಾಡ್ಕೊಳ್ಳಕ್ಕೆ ಒಂದು ಚಾನ್ಸ್ ಇತ್ತು. ಅವರು ಸ್ಟಾರ್ಬಕ್ಸ್ ನ ಯಾವ ತರ ಜಾಗ ಮಾಡ್ತಾರಂದ್ರೆ ಅಲ್ಲಿಗೆ ಜನ ಬರೀ ಕಾಫಿ ಕುಡಿಯೋಕಷ್ಟೇ ಅಲ್ಲ, ಟೈಮ್ ಸ್ಪೆಂಡ್ ಮಾಡೋಕ್ಕೂ ಬರ್ತಿದ್ರು. ಆದ್ರೆ ಹಾವರ್ಡ್ ನ ವಿಷನ್ ಬರೀ ಬಿಸ್ನೆಸ್ ಮತ್ತೆ ಪ್ರಾಫಿಟ್ ಆಗಿದ್ದಿಲ್ಲ. ಅವ್ರು ತಮ್ಮ ಎಂಪ್ಲಾಯ್ಸ್ ನ ಯಾವಾಗ್ಲೂ ಪಾರ್ಟ್ನರ್ ಅಂತ ನೋಡ್ತಿದ್ರು. ಹಾಗೆ ಅವ್ರಿಗೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಅಂಡ್ ಸ್ಟಾಕ್ ಆಪ್ಷನ್ ತರದ ಬೆನಿಫಿಟ್ಸ್ ನ ಕೂಡ ಕೊಟ್ಟಿದ್ರು. ಆ ಟೈಮ್ ಅಲ್ಲಿ ರಿಟೇಲ್ ಇಂಡಸ್ಟ್ರಿಲಿ ಹೆಚ್ಚಾಗಿ ಇದನ್ನ ಯಾರು ಮಾಡ್ತಿದ್ದಿಲ್ಲ. ಕತೆ ಈಗ ಚೇಂಜ್ ಆಗುತ್ತೆ. 1990ರಲ್ಲಿ ಸ್ಟಾರ್ಬಕ್ಸ್ ತನ್ನ ಎಕ್ಸ್ಪೆನ್ಷನ್ ಸ್ಪೀಡ್ ನ ಜಾಸ್ತಿ ಮಾಡ್ತು. ಅಮೆರಿಕದ ಎಲ್ಲಾ ದೊಡ್ಡ ಸಿಟಿಗಳಲ್ಲಿ ಸ್ಟಾರ್ಬಕ್ಸ್ ನ ಔಟ್ಲೆಟ್ ಓಪನ್ ಆಗೋಕೆ ಶುರು ಆಯ್ತು. ಅಂಡ್ ಈ ಕಂಪ್ನಿ ಬೇಗನೆ ಒಂದು ಇಂಟರ್ನ್ಯಾಷನಲ್ ಹೆಸರನ್ನ ಪಡ್ಕೋತು. 2000ರಲ್ಲಿ ಹಾವರ್ಡ್ ತನ್ನ ಸಿಇಒ ಪೋಸ್ಟ್ ನ ಬಿಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆಗ ಸ್ಟಾರ್ಬಕ್ಸ್ ತನ್ನ ಪೀಕ್ ಗ್ರೋತ್ ಪ್ಲೇಸ್ ಅಲ್ಲಿ ಇತ್ತು. ಅಂಡ್ ಹಾವರ್ಡ್ ಗೆ ಗೊತ್ತಾಯ್ತು, ನಾನು ಕಂಪ್ನಿನ ಒಂದು ಸಾಲಿಡ್ ಫೌಂಡೇಶನ್ ಆಗಿ ನಿಲ್ಲಿಸಿದ್ದೀನಿ ಅಂತ. ಡೇ ಟು ಡೇ ಎಲ್ಲ ಸ್ಮೂತ್ ಆಗಿ ನಡೀತಿತ್ತು. ಸ್ಟಾರ್ಬಕ್ಸ್ ಒಂದು ಗೋಲ್ಡನ್ ಬ್ರ್ಯಾಂಡ್ ಆಗೋ ಹಾದಿಯಲ್ಲಿತ್ತು. ಅಂಡ್ ಈ ಕಡೆ ಹಾವರ್ಡ್ ತನ್ನ ಫೋಕಸ್ ಅನ್ನ ಜಾಸ್ತಿ ಸ್ಟ್ರಾಟಜಿಕ್ ಮತ್ತೆ ಲಾಂಗ್ ಟರ್ಮ್ ಪ್ಲಾನಿಂಗ್ ಮೇಲೆ ಹಾಕೋಕೆ ನೋಡ್ತಿದ್ರು. ಲೈಕ್ ಕಂಪನಿ ಗ್ಲೋಬಲ್ ಎಕ್ಸ್ಪೆನ್ಷನ್, ಬ್ರಾಂಡ್ ಪೊಸಿಷನಿಂಗ್ ಮತ್ತೆ ಕಲ್ಚರಲ್ ಇಂಪ್ಯಾಕ್ಟ್. ಇದರಿಂದ ಅವರು ಕಂಪನಿ ಎಕ್ಸಿಕ್ಯೂಟಿವ್ ಚೇರ್ಮನ್ ರೋಲ್ ನ ತಗೋತಾರೆ. ಯಾಕಂದ್ರೆ ಸ್ಟಾರ್ಬಕ್ಸ್ ನ ದೊಡ್ಡ ಸ್ಟ್ರಾಟಜಿಕ್ ಮೇಲೆ ಫೋಕಸ್ ಮಾಡೋಕೆ ಹೆಲ್ಪ್ ಆಗ್ಲಿ, ಹಾಗೆ ಹೊಸ ಸಿಇಒ ಡೈಲಿ ಆಪರೇಷನ್ ನ ಹ್ಯಾಂಡಲ್ ಮಾಡ್ಲಿ ಅಂತ. ಆದ್ರೆ ಅವರ ಈ ಒಂದು ಡಿಸಿಷನ್ ಇಂದ ಸ್ಟಾರ್ಬಕ್ಸ್ ತುಂಬಾನೇ ಚಾಲೆಂಜಸ್ ನ ಫೇಸ್ ಮಾಡಬೇಕಾಯ್ತು. ಕಂಪನಿ ಗ್ರೋತ್ ಸ್ಲೋ ಆಗೋಕೆ ಶುರುವಾಯಿತು. ಸೇಲ್ಸ್ ಡಿಕ್ಲೈನ್ ಆಗೋಕೆ ಶುರುವಾಯಿತು. ಫೈನಲಿ 2008ರಲ್ಲಿ ಹಾವರ್ಡ್ ನ ಸಿಇಒ ಮಾಡ್ತಾರೆ. ಅಂಡ್ ಅವರು ಕಂಪನಿ ಆಪರೇಷನ್ ನ ಮತ್ತೆ ಸ್ಟ್ರೀಮ್ ಲೈನ್ ಮಾಡ್ತಾರೆ. ಅಂಡ್ ನೀವು ನಂಬೋದಿಲ್ಲ, ಸ್ಟಾರ್ಬಕ್ಸ್ ನ ಎಲ್ಲ ಸ್ಟೋರ್ ಗಳನ್ನು ಟೆಂಪರರಿ ಕ್ಲೋಸ್ ಮಾಡ್ತಾರೆ. ಯಾಕಂದ್ರೆ ಬರಿಸ್ಟಾಸ್ ಗೆ ಕಾಫಿ ಮಾಡೋ ಟ್ರೈನಿಂಗ್ ಸಿಗ್ಲಿ ಅಂತ. ಅಂಡ್ ಇದು ಅವರ ಬೋಲ್ಡ್ ಮೂವ್ ಆಗಿತ್ತು. ಇವರು ಸ್ಟಾರ್ಬಕ್ಸ್ ಬ್ರಾಂಡ್ ನ ರೀಪೊಸಿಷನ್ ಮಾಡಿದ್ರು. ಹಾಗೆ ಥರ್ಡ್ ಪ್ಲೇಸ್ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಕಸ್ಟಮರ್ಸ್ ಗೆ ಮನೆ ಆಫೀಸ್ ಬಿಟ್ರೆ ಕಂಫರ್ಟಬಲ್ ಆಗೋ ಜಾಗನ ಕೊಟ್ರು. ಅಂಡ್ ಸ್ಟಾರ್ಬಕ್ಸ್ ಹೆಚ್ಚಿನ ದೇಶದಲ್ಲಿದೆ. ಅಂಡ್ 32,000ಕ್ಕಿಂತ ಜಾಸ್ತಿ ಔಟ್ಲೆಟ್ಸ್ ಜೊತೆ ಐಕಾನಿಕ್ ಬ್ರಾಂಡ್ ಆಗಿದೆ. ಹಾವರ್ಡ್ ಒಂದು ಮಾತನ್ನ ಹೇಳಿದ್ರು, ಸಕ್ಸಸ್ ಇಸ್ ನಾಟ್ ಅಬೌಟ್ ವಿನ್ನಿಂಗ್, ಇಟ್ಸ್ ಅಬೌಟ್ ಗ್ರೋವಿಂಗ್, ಲರ್ನಿಂಗ್ ಅಂಡ್ ಗಿವಿಂಗ್ ಬ್ಯಾಕ್. ಅವರು ಸ್ಟ್ರಗಲ್ ನ ತಮ್ಮ ಸ್ಟ್ರೆಂತ್ ಮಾಡ್ಕೊಂಡ್ರು. ಹಾಗೆ ಎಂತ ಒಂದು ಕಂಪನಿನ ಮಾಡಿದ್ರು ಅಂದ್ರೆ ಅದು ಬರೀ ಕಾಫಿನ ಅಲ್ಲ, ಎಮೋಷನ್ಸ್ ನ ಸೇಲ್ ಮಾಡ್ತಿತ್ತು. ಈ ಕತೆ ಏನ್ ಹೇಳುತ್ತೆ ಅಂದ್ರೆ, ನೀವು ನಿಮ್ಮ ಕನಸನ್ನ ನಿಜ ಮಾಡ್ಕೋಬೇಕು ಅಂತಿದ್ರೆ ಬರೀ ಹಾರ್ಡ್ ವರ್ಕ್ ಅಲ್ಲ, ನಿಮ್ಮ ವಿಷನ್ ಗೋಸ್ಕರ ಸ್ಟ್ಯಾಂಡ್ ಕೂಡ ತಗೊಳ್ಬೇಕಾಗುತ್ತೆ. ಇದು ನನ್ನ ಮೊದಲ ಸ್ಟೋರಿ ಟೆಲ್ಲಿಂಗ್ ವಿಡಿಯೋ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.